ರಾಜ್ಯದಲ್ಲಿ ಉಪಚುನಾವಣೆ ಆಗ್ತಾ ಇದ್ದಂತೆ ಸಂಪುಟ ಪುನರ್ರಚನೆಗೆ ಒಂದಷ್ಟು ನಾಯಕರು ಪಟ್ಟು ಹಿಡಿದ್ಬಿಟ್ಟಿದ್ದಾರೆ. ಸಂಪುಟ ಪುನರ್ರಚನೆಗೆ ಒತ್ತಾಯಿಸಿ ಶಾಸಕರು ದೆಹಲಿಗೂ ಕೂಡ ಹಾರಿದ್ದಾರೆ. ಏನಾಗಬಹುದು ಎನ್ನುವಂತ ಲೆಕ್ಕಾಚಾರ ಇದೆ. ಉಪಚುನಾವಣೆ ಆಗ್ಬಿಟ್ಟಿದೆ 2 ವಿಧಾನಸಭಾ ಕ್ಷೇತ್ರಗಳಿಗೂ ಕೂಡ. ಈಗ ಸಂಪುಟ ಪುನರ್ರಚನೆಗೆ ಪಟ್ಟು ಹಿಡಿದಿದ್ದಾರೆ. ಸಂಪುಟ ಪುನರ್ರಚನೆಗೆ ಒತ್ತಾಯಿಸಿ ಶಾಸಕರು ದೆಹಲಿಗೆ ಹೋಗಿದ್ದಾರೆ. ದೆಹಲಿಯನ್ನ ತಲುಪಿದ್ದಾರೆ ಕಾಂಗ್ರೆಸ್ನ ಹಿರಿಯ ಶಾಸಕರ ನಿಯೋಗ ಎನ್ನುವಂತ ಮಾಹಿತಿ ಇದೆ. ಹೈಕಮಾಂಡ್ ನಾಯಕರ ಭೇಟಿ ಮಾಡೋಕೆ 32 ಶಾಸಕರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಭೇಟಿಗೆ ಕಾಂಗ್ರೆಸ್ ಶಾಸಕರು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. 3 ದಿನ ದೆಹಲಿಯಲ್ಲೇ ಇರ್ತಾರೆ ಇವರೆಲ್ಲರೂ ಕೂಡ. ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ನಮಗೂ ಕೂಡ ಮಂತ್ರಿ ಸ್ಥಾನ ನೀಡಿ ಅಂತೇಳಿ ಹೈಕಮಾಂಡ್ ಮುಂದೆ ಒತ್ತಾಯ ಮಾಡುವಂತ ಕೆಲಸವನ್ನ ಈ ಹಿರಿಯ ಶಾಸಕರು ಮಾಡಲಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ನಾವು ಕೂಡ 2 ರಿಂದ 3 ಬಾರಿ ಶಾಸಕರಾಗಿದ್ದೀವಿ, ನಮಗೂ ಕೂಡ ಮಂತ್ರಿ ಸ್ಥಾನ ಬೇಕು ಅಂತೇಳಿ ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ. ಉಪಚುನಾವಣೆ ಆಗಲಿ ಅಂತೇಳಿ ಕಾಯ್ತಾ ಇದ್ರು. ಸದ್ಯ ಬಾಗಲಕೋಟೆ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಮುಕ್ತಾಯ ಆಗ್ಬಿಟ್ಟಿದೆ. ಈಗ ಮಂತ್ರಿ ಸ್ಥಾನಕ್ಕಾಗಿ ಜಟಾಪಟಿ ಜೋರಾಗ್ತಾ ಇದೆ. ಕಾದ್ ನೋಡಬೇಕು, ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶ ಸಿಗುತ್ತಾ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿಗೆ ಅವಕಾಶ ಸಿಗುತ್ತಾ, ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಇವರನ್ನ ಭೇಟಿಯಾಗಿ ಈ ಹಿರಿಯ ಶಾಸಕರು ತಾವು ಮನವಿಯನ್ನ ಮಾಡ್ತಾರಾ, ಮಂತ್ರಿಗಿರಿ ವಿಚಾರಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ಮಾತುಕತೆಗಳು ಆಗತ್ತೆ, ಆ ಮಾತುಕತೆಗಳಿಗೆ ಹೈಕಮಾಂಡ್ ನಾಯಕರು ಒಪ್ತಾರಾ? ಯಾಕಂತ ಹೇಳಿದ್ರೆ ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ಪವರ್ ಶೇರಿಂಗ್ ಜಟಾಪಟಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಆ ನಡುವೆ ಸಂಪುಟ ಪುನರ್ರಚನೆಗೂ ಕೂಡ ಬಿಗಿಪಟ್ಟು ಕೇಳಿ ಬರ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಗಮನಿಸ್ತಾ ಇದ್ವಿ ಒಂದ್ ಕಡೆಯಲ್ಲಿ ಈಗಾಗಲೇ ರಾಜ್ಯ ರಾಜಕೀಯ ಪವರ್ ಶೇರಿಂಗ್ ಜಟಾಪಟಿಗೆ ಸಾಕ್ಷಿಯಾಗಿದೆ. ಅದಾದ ಮೇಲೆ ಈಗ ಕೆಲವೊಂದಿಷ್ಟು ನಾಯಕರು ದೆಹಲಿಗೆ ಹೋಗಿದ್ದಾರೆ. ಹೈಕಮಾಂಡ್ ನಾಯಕರ ಭೇಟಿಗೆ ಅವಕಾಶ ಸಿಗ್ಬಹುದಾ? ಹೈಕಮಾಂಡ್ ಭೇಟಿಯಾಗಿ ಮಾತುಕತೆಯನ್ನು ನಡೆಸ್ತಾರಾ ಈ ಹಿರಿಯ ಶಾಸಕರು? ಹೇಗೆ ಸಂಪತ್, ಒಟ್ಟಾರೆಯಾಗಿ 30ಕ್ಕೂ ಹೆಚ್ಚು ಜನ ಹಿರಿಯ ಶಾಸಕರು ಮೊದಲೇ ಘೋಷಣೆ ಮಾಡಿಕೊಂಡೇ ದೆಹಲಿಗೆ ಹೋಗಿದ್ದಾರೆ. ಯಾಕಂದ್ರೆ ಸದನದ ನಡುವೆನೆ ಒಂದಿಷ್ಟು ಕಾರ್ಯತಂತ್ರಗಳನ್ನ ಮಾಡಿ ಮೀಟಿಂಗ್ ಅನ್ನು ಕೂಡ ಮಾಡಿದ್ರು. ಬೋರಿಂಗ್ ಕ್ಲಬ್ ಅಲ್ಲಿ ಮೀಟಿಂಗ್ ಆಯಿತು, ವಿಧಾನಸೌಧದ ಮೊಗಸಾಲೆಯಲ್ಲೂ ಕೂಡ ಮೀಟಿಂಗ್ ಅನ್ನು ಮಾಡಿದ್ರು. ಅದಾದ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಡಿಸ್ಕಸ್ ಮಾಡಿದ್ರು. ನನ್ನ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ, ನೀವು ಬೇಕಾದ್ರೆ ನಾನು ದೆಹಲಿಗೆ ಹೋದಾಗಲೂ ಕೂಡ ಸಂಪುಟ ವಿಸ್ತರಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಕೇಳ್ತೀನಿ, ನೀವು ಕೂಡ ಕೇಳಬಹುದು ಅಂತೇಳಿ ಸಿಎಂ ಸಿದ್ದರಾಮಯ್ಯ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು. ಅದರಂತೆ ಈಗ ಇಲ್ಲಿ ಹೆಚ್ಚಿನ ಜನ ಸಿಎಂ ಆಪ್ತರು ಇರ್ತಕ್ಕಂಥ ನಿಯೋಗ ದೆಹಲಿಗೆ ಹೋಗಿದ್ದೆ. ದೆಹಲಿಯಲ್ಲಿ ಒಂದು ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿ ಆಗಬೇಕು ಅಂತೇಳಿ ಕಾದು ಕುಳಿತಿದೆ. ಇಲ್ಲಿ ಇರ್ತಕ್ಕಂಥ ಒತ್ತಾಯ ಏನಂತ ಹೇಳಿದ್ರೆ, ಮೊದಲೇ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬರ್ತಾರೆ. ಈ ಒಂದು ಅಧಿಕಾರ ಹಂಚಿಕೆ ಅಥವಾ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ಆ ಒಂದು ಸಂದರ್ಭ ಇದು. ಆ ಸಂದರ್ಭದಲ್ಲಿ ಕೆಸಿ ವೇಣುಗೋಪಾಲ್ ಅವರು ಅದೇ ರೀತಿ ಸುರ್ಜೇವಾಲಾ ಅವರು ಭರವಸೆಗಳು ಕೊಡ್ತಾರೆ. 2.5 ವರ್ಷ ಯಾರಾದರೂ ಈಗ ಮಿನಿಸ್ಟರ್ ಆಗಿರ್ತಾರೆ, ಅವ್ರು 2 ವರ್ಷ ಮಿನಿಸ್ಟರ್ ಆಗಿರ್ತಾರೆ, ಮತ್ತೆ ಉಳಿದ ಅವಧಿಗೆ ನಿಮ್ಮನ್ನ ಪರಿಗಣಿಸ್ತೀವಿ. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ 138 ಜನ ಶಾಸಕರು ಆಯ್ಕೆ ಆಗಿದ್ರು, ಅವ್ರಿಗೆ ಅವಕಾಶ ಕೊಡಬೇಕಾಗತ್ತೆ. ಹೀಗಾಗಿ ನಿಮ್ಗೆ ಮುಂದಿನ ದಿನಗಳಲ್ಲಿ ಅವಕಾಶ ಮಾಡಿಕೊಡ್ತೀವಿ ಅಂತೇಳಿ ಹೇಳಿದ್ರು. ಆದ್ರೆ ಇದೀಗ ಮೇ 20ನೇ ತಾರೀಕಿಗೆ 3 ವರ್ಷಗಳಾಗ್ತಾ ಬರ್ತಿದೆ. ಇನ್ನು ಕೇವಲ 2 ವರ್ಷಗಳಷ್ಟೇ ಉಳಿದಿದೆ. ಹೀಗಾಗಿ ಈ ಸಂದರ್ಭದಲ್ಲಿ ನೀವೇ ಕೊಟ್ಟಂತ ಭರವಸೆಗಳು, ಹೀಗಾಗಿ ನಮ್ಮನ್ನ ಸಚಿವ ಸ್ಥಾನಕ್ಕೆ ಪರಿಗಣಿಸಬೇಕು ಅಂತೇಳಿ ಒಟ್ಟಾರೆಯಾಗಿ 30ಕ್ಕೂ ಹೆಚ್ಚು ಜನ ಶಾಸಕರು ಇಲ್ಲಿ ಆಗ್ರಹ ಮಾಡ್ತಾ ಇದ್ದಾರೆ. ಅವ್ರಿಗೆ ಕೊಡಿ ಇವ್ರಿಗೆ ಕೊಡಿ ಅಂತ ಹೇಳಿ ಅಲ್ಲ, ನೀವು ಬ್ಯಾಲೆನ್ಸ್ ಆಗಿ ಈಗ 2 ಬಾರಿ ಗೆದ್ದವರು, 3 ಬಾರಿ ಗೆದ್ದವರು ಇದ್ದಾರೆ, 4 ಬಾರಿ ಗೆದ್ದವರು ಇದ್ದಾರೆ. ಟಿ.ವಿ. ಜಯಚಂದ್ರ ಅವರು 8 ಬಾರಿ ಗೆದ್ದಿದ್ದಾರೆ. ಹೀಗೆ ಸಾಕಷ್ಟು ಬಾರಿ ಗೆದ್ದಂತ ಹಿರಿಯ ಶಾಸಕರು ಕೂಡ ಇದ್ದಾರೆ. ಹೀಗಾಗಿ ಇವ್ರು ನಮ್ಮನ್ನ ಪರಿಗಣಿಸಬೇಕು ಅಂತೇಳಿ ಹೈಕಮಾಂಡ್ ಮುಂದೆ ಒತ್ತಾಯ ಮಾಡ್ತಾರೆ. ಈಗ 32 ಜನ ಹೋದ್ರೆ 32 ಜನಕ್ಕೆ ಮಿನಿಸ್ಟರ್ ಮಾಡಿ ಅಂತೇಳಿ ಅಲ್ಲ, ಇದರಲ್ಲಿರ್ತಕ್ಕಂಥ ಬಹುತೇಕ ಜನರಿಗಾದ್ರೂ ಕೂಡ ಮಿನಿಸ್ಟರ್ಶಿಪ್ ಕೊಡಿ ಅಂತೇಳಿ ಒತ್ತಾಯವನ್ನು ಮಾಡೋರಿದ್ದಾರೆ. ಈಗ ಸಿಎಂ ಸಿದ್ದರಾಮಯ್ಯ ಕೂಡ ದೆಹಲಿಗೆ ಹೋಗಿ ಇದೇ ವಿಚಾರನ ಹೇಳಿದ್ದಾರೆ. ತನಗೆ ಒತ್ತಡ ಹೆಚ್ಚಾಗ್ತಾ ಇದೆ, ಹೋದಲ್ಲಿ ಬಂದಲ್ಲಿ ಶಾಸಕರು ಕೇಳ್ತಾ ಇದ್ದಾರೆ, ಈಗ ಸಂಪುಟ ವಿಸ್ತರಣೆ ಯಾವಾಗ ಅಂತೇಳಿ ಕೇಳ್ತಿದ್ದಾರೆ. ಹೀಗಾಗಿ ಸಂಪುಟ ವಿಸ್ತರಣೆಗೆ ಅವಕಾಶ ಮಾಡಿಕೊಡ್ಬೇಕು, ಅಥವಾ ಪುನರಚನೆ ಆದ್ರೂ ಕೂಡ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಈ ಮೂಲಕವಾಗಿ ಒಂದಿಷ್ಟು ಜನ ಅತೃಪ್ತ ಶಾಸಕರನ್ನ ಮನವೊಲಿಸಿ ಕೆಲಸ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ್ರು. ಹೀಗಾಗಿ ದೆಹಲಿಯಲ್ಲಿ ಇತ್ತುಕೊಂಡೇ 3 ದಿನಗಳ ಕಾಲ ಕಾರ್ಯತಂತ್ರವನ್ನು ಮಾಡಿಕೊಂಡು ಹೈಕಮಾಂಡ್ ನಾಯಕರ ಭೇಟಿಯಾಗಿ ಈ ಒಂದು ಮನವಿಯನ್ನು ಮಾಡಿದ್ದಾರೆ. ಆದ್ರೆ ಹೈಕಮಾಂಡ್ ಇದನ್ನು ಯಾವ ರೀತಿ ಪರಿಗಣಿಸುತ್ತೆ, ಕೇವಲ ಸಂಪುಟ ವಿಸ್ತರಣೆ ಅಥವಾ ಸಿಎಂ ಬದಲಾವಣೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಸಂಪತ್.